ಹೇಳ್ತೀವಿ ಸರ್? ಮೊದಲನೇದಾಗಿ ಹೊಸಕೆರಳ್ಳಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು. ಹೊಸಕೆರಳ್ಳಿ ಬಿಜೆಪಿ ಕಾರ್ಯಕರ್ತರ ಶ್ರಮದಿಂದ ಇದು ಹೊಸಕೆರಳ್ಳಿ ವಾರ್ಡು ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲೇ ನಮ್ಮ ಒಂದು ವಾರ್ಡಿಂದ ಲೀಡನ್ನ ಹೆಚ್ಚಾಗಿ ಕೊಟ್ಟಿರೋದು ಇದೇ ಮೊದಲು. ಈಗೆಲ್ಲ ನಿಮಗೆ ಗೊತ್ತಾಗಿದೆ, ಹೊಸಕೆರಳ್ಳಿ ವಾರ್ಡಲ್ಲಿ ಇವತ್ತು ಹೈಯೆಸ್ಟ್ ಲೀಡ್ನ ಹೊಸಕೆರಳ್ಳಿ ವಾರ್ಡು ಬಿಜೆಪಿ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅಂದರೆ ಅದು ಬಿಜೆಪಿ ಕಾರ್ಯಕರ್ತರ ಹೊಸಕೆರಳ್ಳಿ ವಾರ್ಡಿನ ಶ್ರಮ. ಇವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸಬೇಕು. ಹೀಗಾಗಿ ನಾನು ಅಶೋಕ್ ಅಣ್ಣನ ಪರವಾಗಿ, ತೇಜಸ್ವಿ ಸೂರ್ಯ ಅಣ್ಣವ್ರ ಪರವಾಗಿ ಹೊಸಕೆರಳ್ಳಿ ವಾರ್ಡಿನ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಧನ್ಯವಾದಗಳು. ಹಾಗೆ ಹೊಸಕೆರಳ್ಳಿನ ಎಲ್ಲ ಮಹಾಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರೋಂಥ ಸಂಚಲನ, ಇಡೀ ದೇಶದಲ್ಲಿ ನಡೀತಾ ಇರೋಂಥ ಎಲ್ಲ ಊಹಾಪೋಹಗಳನ್ನ ನೋಡಿ ಹೊಸಕೆರಳ್ಳಿ ವಾರ್ಡಿನ ಜನತೆ, ಪದ್ಮನಾಭನಗರ ಜನತೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತೇಳಿ ಒಂದೇ ಸೈಡಲ್ಲಿ ಮತದಾನ ಮಾಡಿದ್ದಾರೆ. ಅದು ಹೈಯೆಸ್ಟ್ ಲೀಡನ್ನ ಪದ್ಮನಾಭನಗರ ಕ್ಷೇತ್ರದಿಂದ, ಹೊಸಕೆರಳ್ಳಿ ವಾರ್ಡಿಂದ ನೀಡಿದ್ದಾರೆ. ಅಂದರೆ ಅವ್ರಿಗೆ ನಿಜವಾಗ್ಲೂ ಎಲ್ಲರ ಪರವಾಗಿ ಅವ್ರಿಗೆ ನಾವು ಋಣಭಾರಿಯಾಗಿದ್ದೀವಿ. ಇವತ್ತು ಹೊಸಕೆರಳ್ಳಿ ವಾರ್ಡಲ್ಲಿ 144 ಸೆಕ್ಷನ್ ಇದ್ರೂ ಸಹ ಹೊಸಕೆರಳ್ಳಿ ವಾರ್ಡಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಹಳ ಉತ್ಸಾಹದಿಂದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇಡೀ ವಾರ್ಡಲ್ಲಿ, ಹೊಸಕೆರಳ್ಳಿ ವಾರ್ಡಿನ ಇಡೀ ಎಲ್ಲ ಮನೆಗೂ ಸಿಹಿನ ಹಂಚಿ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಪ್ರಮುಖರು, ನಮ್ಮ ಚೋಳರಾಜ್ ಅವರು, ಸುಬ್ರಹ್ಮಣ್ಯ ಅವರು, ಮಹಿಳಾ ಕಾರ್ಯಕರ್ತರು, ಮಹಿಳಾ ಅಧ್ಯಕ್ಷರು, ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ನೂರಾರು ಕಾರ್ಯಕರ್ತರು ಮನೆಗೆ ಹೋಗಿ ಈ ಒಂದು ಸಂಭ್ರಮ ಆಚರಣೆ ಮೂಲಕ ಕಾರ್ಯಕರ್ತರೆಲ್ಲ ಸೇರಿ ನಾವು ಮನೆಗೂ ಸಿಹಿ ಹಂಚೋ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಉತ್ಸಾಹ ಇವತ್ತು ನಿಲ್ಲಲ್ಲ, ನಾಳೆನೂ ಇದೆ. ಇವತ್ತು 144 ಸೆಕ್ಷನ್ ಆಗಿರೋದ್ರಿಂದ ನಾಳೆನೂ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲರಿಗೂ ಸಿಹಿ ಹಂಚೋ ಕಾರ್ಯಕ್ರಮನ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಧನ್ಯವಾದ. ಹೇಳಿ. ಬಿಜೆಪಿ ಸಂಭ್ರಮ ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೋ, ಇವತ್ತು ಎಲ್ಲ ನಮ್ಮ ದೇಶದ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೂ ಇವತ್ತು ಸಂತೋಷದ ದಿನ, ವಿಜಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದರೊಳಗೆ ಪದ್ಮನಾಭನಗರ ಕ್ಷೇತ್ರದಲ್ಲಿ, ಆ ಕ್ಷೇತ್ರದ 161ನೇ ವಾರ್ಡ್ನ ಹೊಸಕೆರಳ್ಳಿ ವಾರ್ಡ್ನಲ್ಲಿ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿರ್ತೀವಿ. ತೇಜಸ್ವಿ ಸೂರ್ಯ ಅವರು 2 ಲಕ್ಷದ ಚಿಲ್ಲರೆ ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ. ಹೊಸಕೆರಳ್ಳಿ ವಾರ್ಡ್ನಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡಿ ನನ್ನ ಹೊಸಕೆರಳ್ಳಿ ಮತ ಬಾಂಧವರು ಹೆಚ್ಚಿಗೆ ಮತಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಎಲ್ಲ ನನ್ನ ಕಾರ್ಯಕರ್ತರು ಹಾಗೂ ನನ್ನ ಕಾರ್ಯಕರ್ತರ ಮುಖಂಡರುಗಳು ನಮ್ಮ ಜೊತೆ ಸೇರಿ ಇವತ್ತು ಹೊಸಕೆರಳ್ಳಿಲಿ ಹಲವಾರು ಬೆಳವಣಿಗೆಗಳಾಗಿದ್ದು, ಇಲ್ಲಿ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವರು ಮಗಳನ್ನೇ ನಿಲ್ಲಿಸಿದ್ರು. ಅಂಥದ್ರಲ್ಲಿ ನಮ್ಮಿಲ್ಲ ಹೋಗಿದ್ದಂಥ ಹಲವಾರು ಮುಖಂಡರುಗಳು ನಮ್ಮನ್ನು ಚಾಲೆಂಜ್ ಆಗಿ ತೊಗೊಂಡಿದ್ರು ಇಲ್ಲಿ. ಆದರೆ ನಮ್ಮ ಹೊಸಕೆರಳ್ಳಿ ಭಾಗದ ಜನರು ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಏನು 7ನೇ ಬಾರಿಗೆ ಸತತವಾಗಿ ಗೆದ್ದು ಇವತ್ತು ಇಲ್ಲಿ ಹೊಸಕೆರಳ್ಳಿ ಭಾಗದಲ್ಲಿ ಕೆಲಸಗಳು ಮಾಡಿದ್ದಾರೋ, ಆ ಕೆಲಸಗಳನ್ನ ನೋಡಿ ನಮ್ಮ ನೆಚ್ಚಿನ ಪ್ರಧಾನಿಗಳ ಕೆಲಸಗಳನ್ನ ಮೆಚ್ಚಿ ಇವತ್ತು ಹೊಸಕೆರಳ್ಳಿ ವಾರ್ಡ್ನ ಜನತೆ ಬಿಜೆಪಿಯನ್ನು ಅದ್ಭುತವಾಗಿ ಹೆಚ್ಚಿನ ಮತಗಳು ನೀಡಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಎಲ್ಲ ದೇಶಾದ್ಯಂತ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಬಿಜೆಪಿಗೆ, ಭಾರತೀಯ. ಎಲ್ಲರಿಗೂ ನಮ್ಮ ವಾರ್ಡ್ 161 ಹೊಸಕೆರಳಿಯ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಹೊಸಕೆರಳಿ ಕಾರ್ಯಕರ್ತರಿಂದ ಮತ್ತು ಅಶೋಕಣ್ಣ ಸಾಹೇಬ್ರಿಂದ, ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ನಮ್ಮ ಹೃದಯಪೂರ್ವಕವಾದ ನಮನಗಳನ್ನು ತಿಳಿಸೋದಕ್ಕೆ ಇಷ್ಟಪಡಿಸ್ತೀವಿ. ಫಸ್ಟು. ಎರಡನೇದಾಗಿ, ನಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಟ್ಟು ಇದೇ ಸೂರ್ಯ ಅವರು ಬಂದು ನಮ್ಮ ಬಿಜೆಪಿ ಪಕ್ಷಕ್ಕೆ ಬಹಳ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಜಯಬೇರಿಯನ್ನು ಸಾಧಿಸಿದ್ದಾರೆ. ನಮ್ಮ ಕಾರ್ಯಕರ್ತರನ್ನ ಫಸ್ಟು ಹುರಿದುಂಬಿಸೋಕ್ಕೆ ಇಷ್ಟಪಡ್ತೀನಿ. ಮೂರನೇದಾಗಿ, ನಮ್ಮ ಅಶೋಕಣ್ಣನವರ ನೇತೃತ್ವದಲ್ಲಿ ಸೋಲಿಲ್ಲದ ಸರ್ದಾರ, ವಿರೋಧ ಪಕ್ಷದ ನಾಯಕ, ಸಾಮ್ರಾಟ್ ಎಂದ ಕೀರ್ತಿಯಾಗಿರುವಂತಹ ಪದ್ಮನಾಭನಗರ ಕ್ಷೇತ್ರದ MLA ಆಗಿರುವ ನಮ್ಮ ಅಶೋಕಣ್ಣನವರ ಮಾರ್ಗದರ್ಶನದಿಂದ ಇವತ್ತು ಹೊಸಕೆರಳಿಯಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಬೇರಿ ಆಗಿದೆ. ಇವತ್ತು ಆ ಜಯಬೇರಿನ ಸಂಭ್ರಮವನ್ನು ಆಚರಿಸೋದಕ್ಕೆ ನಮ್ಮ ಹೊಸಕೆರಳಿಯ ಎಲ್ಲ
ಐರನ್ ಕಬ್ಬಿಣದಂತ ಇರುವ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಅವರು ಸಂಭ್ರಮ ನಮ್ಮ ನಾಗರಿಕರಿಗೆ ಸಿಹಿ ಹಂಚುವ ಮೂಲಕ ನಾವು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾನು ಕೊನೆಯದಾಗಿ ಹೇಳೋದಂದ್ರೆ ಬಿಜೆಪಿ ಸರ್ಕಾರವನ್ನು ಹಿಡಿಯುತ್ತೆ, ನಮ್ಮ ದೇಶವನ್ನು ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮತ ಬಾಂಧವರ ದೇವರುಗಳಿಗೆ ನಮ್ಮ ಹೃದಯಪೂರ್ವಕವಾದ ನಮನಗಳನ್ನು ಇಷ್ಟಪಡ್ತೀನಿ.